ಆತ್ಮೀಯ H16 ನ್ಯೂಸ್ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮ ವೈಎಂ ಯಜೋ ಮಲ್ಲಪ್ಪ ಜೋದಾರ. ಆತ್ಮೀಯರೇ, ಆ್ಯಸ್ ಯೂಸ್ವಲ್ ನಿಮಗೆ ವಿಶೇಷವಾಗಿ ಚರ್ಚೆ ಎದ್ದೇ ಇರ್ತದೆ ನಮ್ಮ ಧರ್ಮಸ್ಥಳದ ಮೇಲೆ. ಕಾರಣ ಇಷ್ಟ, ಅಲ್ಲಿಯ ಲಕ್ಷ್ಯ ನಮ್ಮ ಜನರಿಂದ ದೂರ ಆಗಬಾರ್ದು ಅನ್ನುವಂಥದ್ದು. ಯಾಕೆಂದರೆ ಭಾಳ ದೊಡ್ಡ ದುರಂತ ನಡೆದೋಗ್ಬಿಟ್ಟದಲ್ಲ. ದುರಂತಗಳ ಮೇಲೆ ದುರಂತ. ಈಗ ನೀವು ಕೇಳಿ ಇದನ್ನಪ್ಪ ಮತ್ತು ಅದನ್ನ ಹೇಳ್ತಾ ಇದ್ದೇನೆ ಅಂತೇಳಿ ನೀವು ಬೇಜಾರಾದರೂ ಆಗಿರ್ಬೋದು, ಇಲ್ಲ ಅಂತಲ್ಲ, ಸಹಜದ. ಆದ್ರೆ ಅಲ್ಲಿ ಆದಂಥ ಕಹಿ ಘಟನೆಗಳನ್ನು ನಾವು ಇನ್ನೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಅಷ್ಟಲ್ಲ, ಭಾರತದ ಇತಿಹಾಸದಲ್ಲೂ ಒಂದು ವೇಳೆ ಇವ್ರು ಯಾರು ಅನ್ನೋದು ಗೊತ್ತಾದರೆ, ಹೂ ಇಸ್ ದ ಕಿಲ್ಲರ್ ಆಫ್ ದೀಸ್ ಆರ್ ಆಲ್ ಪರ್ಸನ್ಸ್ ಗೊತ್ತಾದರೆ ನಿಶ್ಚಿತವಾಗಿ ಒಂದು ದೊಡ್ಡ ಸುದ್ದಿ, ಜಗತ್ತಿನಾದ್ಯಂತ ದೊಡ್ಡ ಸುದ್ದಿ ಒಂದು ಕಡೆ ಹೇಳಿದ್ರೆ ಅದೇನೋ ಆಯಿತು, ನಾವು ಸುದ್ದಿ ಮಾಡ್ತಾ ಇರ್ತೀವಿ, ನಮ್ಮ ಉದ್ಯೋಗ ಅದ, ಅದು ಅತ್ಯಂತ ನೋವಿನ ಕರಾಳ ಇತಿಹಾಸ. ಆದ್ರೆ ಇದನ್ನು ಇವತ್ತು ಆದಷ್ಟು SIT ಮಾಡಬೇಕಾಗಿದೆ. ಆದರೆ SIT ಎಷ್ಟರ ಮಟ್ಟಿಗೆ ತನಿಖೆ ಮಾಡ್ತದೆ ಅನ್ನೋ ಅಷ್ಟೇ ಪ್ರಶ್ನಾರ್ಹ. ಯಾಕಂತಂದ್ರೆ ಎಲ್ಲಿವರೆಗೆ ಅದರ ವರ್ತನೆ ನೋಡಿದಾಗ, ತನಿಖೆಯ ಜಾಡನ್ನು ನೋಡಿದಾಗ, ತನಿಖೆ ಮಾಡುತ್ತಿರುವ ರೀತಿಯನ್ನು ನೋಡಿದಾಗ, ಇದು ಆ ದೊಡ್ಡ ದುರಂತಕಾರನನ್ನು, ದೊಡ್ಡ ಖಳನಾಯಕನನ್ನು ಹಿಡಿದು ಜಗತ್ತು ತೋರಿಸ್ತದನ ಅನ್ನುವಂಥ ಪ್ರಶ್ನೆ ಮಾತ್ರ ಎಲ್ಲರಿಗೂ ಅದ. ಅದಕ್ಕಾಗಿ ಮೂಮೆಂಟ್ ಸ್ಟಾರ್ಟ್ ಆಗಿಬಿಟ್ಟದು. ಕೊಂದವರು ಯಾರು ಹೇಳಬೇಕು ನೀವು ಅಂತೇಳಿ. ಕಾರಣ ಇಷ್ಟ, ಇದು ಮುಚ್ಚಿ ಹೋಗಿ ಹಾಕುವಂಥ ಭಾಳ ಸಾಧ್ಯತೆಗಳಿದ್ದಾವೆ. ಇಲ್ಲಿವರು ಎಷ್ಟೋ ಘಟನೆಗಳಾಗಿದ್ದಾವೆ, ಅದನ್ನೆಲ್ಲ ಮುಚ್ಚಿ ಹಾಕ್ತಾನೆ ಬಂದಿದ್ದಾರೆ. ಇದು ಮುಚ್ಚಿ ಹಾಕುವ ಸಾಧ್ಯತೆ ಎಲ್ಲ ಇದ್ದಾವೆ. ಒಬ್ಬ ಚೆನ್ನಯ್ಯ ಬಂದಿದ್ದ, ಒಬ್ಬ ಭೀಮಪ್ಪ ಬಂದಿದ್ದ, ಅಥವಾ ಭೀಮ ಬಂದಿದ್ದ, ಅಥವಾ ಮುಸುಕುದಾರಿ ಬಂದಿದ್ದ, ಅವನದೇನೋ ಆಗ್ತದೆ ಅಂತೇಳಿ ಒಬ್ಬ ದೊಡ್ಡದಾಗಿ ದೊಡ್ಡ ಒಂದು ವಿಡಿಯೋ ಮಾಡಿ ಬಿಟ್ಟರು, ಸಾಕ್ಷಿದಾರ ಬಂದ ಅಂತೇಳಿ. ಆದರೆ ಅವನೇ ಕೊನೆಗೀಗ ಆ ಒಂದು ದೊಡ್ಡ ಹಾಳದಲ್ಲಿ ಮುಚ್ಚಿ ಹೋಗುವಂಥ ಸಾಧ್ಯತೆಗಳು ನಾವು ನೋಡ್ತಾ ಇದ್ದೇವೆ. ಅದರಲ್ಲೂ ಚೆನ್ನಯ್ಯ ಈಗಾಗಲೇ ಪಲ್ಟಿ ಹೊಡೆದ, ನಾವು ಉಳಿದೀವಿ ಅದನ್ನು. ಅಂದ್ರೆ ಆದಷ್ಟು ಈ ಎಲ್ಲ ದುರಂತಗಳು ಮಾಡಿದ ಸರ್ದಾರ ತಪ್ಪಿಸಿಕೊಳ್ಳೋ ಸಾಧ್ಯತೆಗಳು ಹೆಚ್ಚಿದ್ದ ಅನ್ನೋದು SIT ತನಿಖೆಯ ಪ್ರತಿಯೊಂದು ಹೆಜ್ಜೆ ನೋಡಿದಾಗ ಅನ್ನಿಸ್ತದೆ. ಹೌದು, ಇನ್ನೇನು ಹಿಡಿದು ಬಿಡ್ತದಪ್ಪ, ಪೊಲೀಸರು ಎನ್ಕ್ವೈರಿ ಮಾಡಿದ್ದಾರೆ, ನಮ್ಮ ಇವ್ರನ್ನ ಎನ್ಕ್ವೈರಿ ಮಾಡಿದ್ದಾರೆ, ಇನ್ನು ಅಲ್ಲಿಯ ಪಂಚಾಯತ್ ಅಧ್ಯಕ್ಷನ ಅಥವಾ ಉಪಾಧ್ಯಕ್ಷರನ್ನ ಕರೆಸಿದ್ದಾರೆ, ಅಲ್ಲಿಯ ಹೆಗ್ಗಡೆ ದವಾಖಾನೆಯನ್ನು ಅಥವಾ ಆಸ್ಪತ್ರೆಯ ಅಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ ಅಂದಾಗ ಎಲ್ಲರೂ ಖುಷಿಪಟ್ಟಂಥದ್ದು. ಹೌದಪ್ಪ, ಇದನ್ನು ಹಿಡಿತಾರೆ, ಇವರು ಹೊಡೆದು ಬಿಡ್ತಾರೆ ಅಂತೇಳಿ. ಆದರೆ ಇಲ್ಲಿವರೆಗೆ ಸಿಕ್ಕಂಥ ಮಧ್ಯಂತರ ವರದಿ ಬಂದಿದ್ದು ನೋಡಿದ್ರೆ, ಇವರು ನಿಶ್ಚಿತವಾಗಿಯೂ ಈ ದೊಡ್ಡ ಖಳನಾಯಕನನ್ನು, ಸರ್ದಾರನನ್ನು ಹಿಡಿತಾರ, ಇದ್ರ ಹಿಂದಿದ್ದಂಥ ಸರಣಿ ಕೊಲೆಗಾರರನ್ನು ಹಿಡಿದು ತೋರಿಸ್ತಾರೆ ಜಗತ್ತಿಗೆ. SIT ಮೇಲೆ ಇವತ್ತೊಂದು ದೊಡ್ಡ ಪ್ರಶ್ನೆ ಮೂಡ್ತಾ ಇದೆ. ಈ ಪ್ರಶ್ನೆಗೆ ಉತ್ತರ SIT ಹೇಳಬೇಕಾಗಿದೆ ಇವತ್ತು. ಯಾಕಂತಂದ್ರೆ ಈ ದೂರದಾರರ ಮೇಲೆ ಅವ್ರನ್ನ ಎನ್ಕ್ವೈರಿ ಮಾಡೋಕ್ಕೆ ಇದ್ದಾರೆ, ಮತ್ತೇನೋ ಮಾಡ್ತಾ ಇದ್ದಾರೆ, ಇವೆಲ್ಲ ನಡೀತಾನೆ ಇದೆ. ಮತ್ತು ಒಂದು ಮೀಡಿಯಾದಿ ದೊಡ್ಡದಾಗಿ ಬೆನ್ನು ಹತ್ತಿಬಿಟ್ಟದ, ಈ ಕೇಸನ್ನು ಮುಚ್ಚಿ ಹಾಕಲೇಬೇಕಂತಿಲ್ಲ. ಅವ್ರು ಯಾವ ಕಾರಣಕ್ಕೂ ಏನೋ ಅದನ್ನ ಇದು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಾವು ಅವ್ರನ್ನೂ ಕೇಳೋದಿಷ್ಟ, ಈ ಎಲ್ಲ ನಡೆದ ಘಟನೆ ಸುಳ್ಳೇನು ಅಂತೇಳಿ ಮತ್ತು ಕೇಳ್ತಾ ಇರುವಂಥದ್ದು. ಸುಳ್ಳೇನಪ್ಪ ಇವರು ನಡೆದಿದ್ದು, ಅಲ್ಲಿ ಹೋಗೋದಿದ್ದು ಸುಳ್ಳ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದ್ದು ಸುಳ್ಳ, ಅನೇಕ ಹೆಣ್ಮಕ್ಳು ಕೊಲೆ ಆಗಿದ್ದು ಸುಳ್ಳ, ಅನೇಕ ಅಲ್ಲಿ ಹೋದಂಥ ಯಾತ್ರಾರ್ಥಿಗಳು ಸತ್ಯದ ಸುಳ್ಳ, ಅಪರಿಚಿತ ಸತ್ಯದ ಸುಳ್ಳ, ಇವ್ರಿಗೆ ಯಾರಾದರೂ ಬಂದಾಗ ಸುಳ್ಳು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಆನೆ ಮಾವತ ಅವನ ಕೊಲೆ ಆಗಿದ್ದು ಅದು ಸತ್ತಿದ್ದು, ಅವನ ತಂಗಿ ಸತ್ತಿದ್ದು ಸುಳ್ಳ, ಪದ್ಮನಾಭ ಸತ್ತಿದ್ದು ಸುಳ್ಳ. ಇವಕ್ಕೆಲ್ಲ ಉತ್ತರ ಇವತ್ತು ಕೊಡಬೇಕಾದವ್ರು ಯಾರು? ತನಿಖೆ ಅಂದರೆ SIT ನೇಮಿಸಿದ ಸರ್ಕಾರ 20 ವರ್ಷದಲ್ಲ ಹುಡುಗರು ಅಂತ ಹೇಳಿದ್ದಾರೆ. ಇವನು ಸ್ವತಃ ಮಹಿಳಾ ಆಯೋಗದ ಅಧ್ಯಕ್ಷಣೆ ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರು ಸ್ಪಷ್ಟವಾಗಿ ಇದನ್ನೆಲ್ಲ ಹುಡುಕಿ ತೆಗೀರಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಅದಕ್ಕೆ ಯಾವ ಬೆಲೆನೂ ಇಲ್ಲ. ಸಿದ್ದರಾಮಯ್ಯ ನೇಮಿಸಿದ್ರು SITಯನ್ನು, ಅದು ಕೋರ್ಟ್ ಮೂಲಕ ಆದಂಥದ್ದು. 164 ಅಡಿಯಲ್ಲಿ ಏನು ದಾಖಲೆಯನ್ನು ಕೊಟ್ಟ ನಮ್ಮ ಮುಸುಕುದಾರಿ, ಅದರಿಂದ ಸ್ಟಾರ್ಟ್ ಆಯಿತು. ಕೊನೆಗೆ ಯಾರು ಕೊಟ್ಟಿದ್ದು ಸಾಕ್ಷಿದಾರನ್ನು ಇಲ್ಲಿ ಪಲ್ಟಿ ಹೊಡಿಸುವಂಥ ಒಂದು ದೊಡ್ಡ ದುರಂತ ನಡೆದು ಹೋಗಿಬಿಡ್ತು. ಯಾರು ಸಾಕ್ಷಿಯಾಗಿ ಹೇಳಿಕ್ಕೆ ಬಂದಿದ್ರು, ಯಾರು ಈ ವಿಷಯವನ್ನು ದೊಡ್ಡದಾಗಿ ಬೆಳೆಸಬೇಕು, ಹೇಳಲೇಬೇಕು, ಜಗತ್ತು ತಿಳಿಸ್ಬೇಕು ಅಂತ ಬಂದಿದ್ರು, ಯಾರ್ಯಾರು ವ್ಯಕ್ತಿ ಹೆಸರನ್ನು ಅವ್ರು ರೆಫರ್ ಮಾಡಿದ್ರು. ಮತ್ತು ಒಂದಲ್ಲ 3-4 ವಿಡಿಯೋಗಳು, 3-4 ಅಲ್ಲ, ಸುದೀರ್ಘವಾದ ವಿಡಿಯೋಗಳನ್ನು ಕೊಟ್ಟಿದ್ದು, ನಿರ್ಮಲಾನಂದ ಸ್ವಾಮೀಜಿ ಹತ್ರ ಹೋಗಿ ಹೇಳಿದ್ದು ಎಲ್ಲನೂ ಬಂದು ಹೊರಗೆ. ಆದರೂ ಇಲ್ಲಿವರೆಗೆ ಏನೂ ಆಗಿಲ್ಲ, ಶೂನ್ಯ ಸಾಧನೆ. ನಾವೆಲ್ಲ ಇವು ಗುಡ್ಡ ಹಡ್ಡೆ ಇಲ್ಲಿಯನ್ನು ಹೊರಗೆ ತೆಗೆದಿದ್ದೀವಿ ಇಲ್ಲಿವರೆಗೆ. ಅದಕ್ಕಾಗಿ ಇವತ್ತು ಜನನ ಬೀದಿಗಿಳಿಯುವಂತೆ, ಅದರಲ್ಲೂ ಹೆಣ್ಣು ಮಕ್ಕಳು ಪೂರ್ತಿಯಾಗಿ ಇದನ್ನು ಹೊರಗೆ ತೆಗಿಲೇಬೇಕು, ಹಿಡಿಲೇಬೇಕು ಅಂತ ಬೆನ್ನು ಹತ್ತಿದ್ದ ಕೊಂದವ್ರಿಗೆ ಯಾರು ಅಂತ ಬೆನ್ನು ಹತ್ತಿಬಿಟ್ಟಿದ್ದಾರೆ. ಇದಕ್ಕೆ ಕಾರಣ, ಈ ರೀತಿ ಹೇಳೋದು ಕಾರಣ ಏನಪ್ಪ ಅಂತಂದ್ರೆ, ಜನ ಹೇಳೋದು ಕಾರಣ ಏನಪ್ಪ ಅಂತಂದ್ರೆ ಇವೆಲ್ಲ ಘಟನೆಗಳು ನೋಡಿ. VS ಉಗ್ರಪ್ಪನವ್ರು ವರದಿ 477, ಇದು 2017-18 ಕೊಟ್ಟಂಥ ವರದಿ. ಆ ಸಂದರ್ಭದಲ್ಲಿ ಪ್ರತಿ ವರ್ಷ 100 ಆಗ್ತಾ ಬಂದಿದ್ದಾವೆ ಅಂತ ಹೇಳ್ತಿದ್ದ.
ಇದು ಹೆಚ್ಚು ಕಡಿಮೆ 1979 ಅಥವಾ 80ರ ದಶಕದಿಂದ ಸ್ಟಾರ್ಟ್ ಆದಂಥ ದುರಂತ ಕಥೆಗಳಿವೆಲ್ಲ. ಇವತ್ತಿಗೂ ಅವ್ರು ಯಾರಪ್ಪ ಇದಂಥವ್ರು ಯಾರೂ ಸಿಗ್ತಾ ಇಲ್ಲ. ವೇದದಲ್ಲಿ ಗಂಡನ ಇಲ್ಲೇ ಏನು ಮಾಡಿದ್ರಪ್ಪ ಅಂತಂದ್ರೆ ಪಾಪ ಅದನ್ನು ಕಲ್ಫೆಟ್ ಮಾಡಿಸಿಂದ ಶಿಕ್ಷಾರ್ಹಕ್ಕೆ ಒಳಗೆ ಪ್ರಯತ್ನ ಮಾಡಿದರು. ಸೌಜನ್ಯ ಹೆಸರು ಸಂತೋಷ್ ರಾವ್ನ ಪಾಪ ಹಿಡೋದು, ಅವನ ಈಗಾಗಲೇ CBI ರಿಪೋರ್ಟ್ ಅದು ಅವ ಅಲ್ಲಪ್ಪ ಅಂತೇಳಿ. ಈಗ ಅನೇಕ ಈಗ ಮೊನ್ನೆ ನೋಡ್ರಿ ವಿಠ್ಠಲ ಗೌಡ್ರ ಮೇಲೆ ಹಾಕಲಿಕ್ಕೆ ನಮ್ಮ ಒಬ್ಬ ಹೋರಾಟಗಾರರು, ನಿಮಗೆ ಗೊತ್ತ ಸ್ನೇಹಮಯಿ ಕೃಷ್ಣ, ಅವ್ರ ಮೂಲಕ ಪ್ರಯತ್ನ ಮಾಡಿಸಿದ್ರು. ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಪ್ರಯತ್ನ. ಇಲ್ಲ ವಿಠ್ಠಲ ಗೌಡ ಮಾಡಿದಾನ, ರೇಪ್ ಮಾಡಿ ಅವನಿಗೆ ಬಂದಿದ್ದಾನ ಅಂತ ಮಾತನಾಡುವಂಥ ಹಂತಕ್ಕೆ ಬಂದಿದ್ದಾರೆ. ಸೋದರ ಮಾವ ಸತ್ಯನ ಇದು ಇರ್ಬೋದೇನೋ ಇಲ್ಲ ಅಂತ ಹೇಳಿಕ್ಕಾಗೋದಿಲ್ಲ. ಅದು ತನಿಖೆ ಆಗಬೇಕಲ್ಲ, ಅವ್ರು ಆರೋಪ ಮಾಡಿ ತನಿಖೆ ಆಗ್ಬೇಕಲ್ಲ. ಅವ್ರು ಆರೋಪ ಮಾಡಿ ಸುಳ್ಳು ಅಂತ ಅವ್ರು ಹೇಳಬೇಕು. ಇವತ್ತು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಾವು ಇದನ್ನೆಲ್ಲ ಇವತ್ತಾಗಿ ಮತ್ತೆ ಚರ್ಚೆ ಮಾಡ್ತಾ ಇರ್ತೀವಿ ಅಂತಂದ್ರೆ ಇದು ನಿಮ್ಮ ಮನಸ್ಸಿನಿಂದ ಹಾಸಿ ಹೋಗಬಾರ್ದು. ನಮ್ಮಲ್ಲಿ ಮರುವಿನ ಶಕ್ತಿ ಭಾಳದ ರೀ. ಭಾಳಷ್ಟನ್ನು ಮರಿತೀವಿ ನಾವು, ಭಾಳಷ್ಟನ್ನು ಮರಿತೀವಿ. ನಮ್ಗೆ ಆ ದುರಂತಗಳು ಮರಿತಾ ಹೋಗ್ತಿರ್ತೀವಿ. ಇವತ್ತು ಹಿಂದಿನ ನಡೆದಂಥ ದುರಂತವನ್ನು ಇವತ್ತೇನೋ ಒಂದು ಸಣ್ಣ ಸುಖ ಅಂತ ಸಿಕ್ಕರೆ ಮರೆತು ಹೋಗ್ಬಿಡ್ತೀವಿ ನಾವು. ಇದು ನಮ್ಮ ಗುಣಧರ್ಮ, ಭಾರತೀಯರ ಗುಣಧರ್ಮ. ಯಾಕಂದ್ರೆ ನಮ್ಮ ಭಾರತದ ಇವತ್ತಿನ ಆರ್ಥಿಕ ಸ್ಥಿತಿ ನೋಡಿದರೆ ಇವತ್ತು ನಾವು ಗಾಬರಿ ಆಗುವಂಥದ್ದು ಮಟ್ಟಕ್ಕಿದ್ದೀವಿ. 215-20 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ವಿ ನಾವು. ನಮ್ಮ ಸರ್ಕಾರಗಳು ಮಾಡಿದ ಇಲ್ಲಿವರೆಗೆ ಯಾವ ಸರ್ಕಾರವನ್ನು ಬೈತಾ ಆರೋಪ ಮಾಡ್ತಾ ಬಂದರು ನಮ್ಮ ಮೋದಿಯವರು. ಇವತ್ತು ಅವ್ರ ಸಮಯದಲ್ಲೇ, ಯಾಕಂದರೆ 2014 53 ಲಕ್ಷ ಕೋಟಿ ಸಾಲ ಇತ್ತು ನಮ್ಮದು, ಅಥವಾ 55 ಲಕ್ಷ ಕೋಟಿ ಸಾಲ ಇಟ್ಟುಕೊಳ್ರಿ. ಇವತ್ತು 218, 20 ಲೆಕ್ಕ ಸಿಗ್ತಾ ಇಲ್ಲ, ಅಷ್ಟು ಸಾಲ ಮಾಡ್ಕೊಂಡಿದ್ವಿ. ಒಬ್ಬ ರೈತರು ನಾವು 72,000 ಕೋಟಿ ರೂಪಾಯಿಗಳನ್ನ ವೇವಪ್ ಮಾಡಿದ್ವಿ, ಬಿಟ್ಬಿಟ್ಟಿದ್ವಿ, ರದ್ದು ಮಾಡಿದ್ವಿ. ಇದೇ ಸೋನಿಯಾ ಗಾಂಧಿ ಅವರು. ಇವತ್ತು ರೈತರದಿಲ್ಲ, ಕಾರ್ಪೊರೇಟ್ಗಳದ್ದು 20-25 ಲಕ್ಷ ಕೋಟಿಗಳನ್ನು ರಿಟರ್ನ್ ಅಪ್ ಮಾಡಿದ್ದಾರೆ ಇವತ್ತೆಲ್ಲ ಈ ಕಾರ್ಪೊರೇಟ್ಗಳದ್ದು. ಅದೇನು ದೊಡ್ಡ ಸಂತೆ ಅದು. ನಾ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ, ಅದೆಲ್ಲ ಮರೆತುಬಿಟ್ಟಿವಿ ನಾವು. ಈ ಲಕ್ಷದಲ್ಲಿ ಘೋಷಣೆ ಮಾಡಿದ್ರೆ ನಿಮಗೆಲ್ಲ ಅಕ್ಕಿ ಕೊಡ್ತೀವಿ, ನಿಮಗೆ ಗೋಧಿ ಕೊಡ್ತೀವಿ, ನಿಮಗೆ ಬಸ್ ಕೊಡ್ತೀವಿ, ನಿಮಗೆ ಮತ್ತೇನೋ ಕೊಡ್ತೀವಿ ಅಂದ್ರೆ ಮರೆತು ಹೋಗ್ಬಿಡ್ತೀವಿ ನಾವು. ಹಾಗಿದು ಮರಿಬಾರದು. ದೊಡ್ಡದು ಸರಮಾಲೆದರಿಲ್ಲೇ ದುರಂತಗಳದ್ದು. ಅದನ್ನು ಮಾಡಿದವ್ರು ಯಾರು ನಮ್ಗೆ ಗೊತ್ತಾಗಬೇಕಲ್ಲ, ಜಗತ್ತು ಗೊತ್ತಾಗಬೇಕು, ಅವ್ರು ಶಿಕ್ಷೆ ಆಗ್ಬೇಕಲ್ಲ ರೀ. ನಮ್ಮಲ್ಲಿ ಸಂವಿಧಾನದಾಗ ಕಾನ್ಸ್ಟಿಟ್ಯೂಷನ್ ಅದ, ಸಂವಿಧಾನ ಜೊತೆ ಕಾನೂನುಗಳಿದ್ದಾವೆ. ಈ ಕಾನೂನುಗಳೆಲ್ಲವೂ ಅತ್ಯಂತ ಸ್ಟ್ರಾಂಗ್ ಇದ್ದಾವೆ, ಆದರೂ ತಪ್ಪಿಸ್ಕೊಳ್ತಾ ಇದ್ದಾರೆ. ಎಂತಹ ಜಾಲ ಹಾಕಿದರೂ ತಿಮ್ಮಿಗೆಲ್ಲ ಸಡನ್ನಾಗಿ ತಪ್ಪಿಸಿ ಹೋಗುವಂಥ ಒಂದು ವ್ಯವಸ್ಥೆಯೂ ಇಲ್ಲದ. ಅದಕ್ಕಾಗಿ ಇವತ್ತು ನಾವು ಮತ್ತು ಹೇಳುವಂಥದ್ದು, ಇವತ್ತು ಹೆಣ್ಮಕ್ಳು ಎದ್ದು ನಿಂತಿದ್ದಾರೆ, ಜನನೂ ಎದ್ದು ನಿಲ್ತಾ ಇದ್ದಾರೆ. ಇವು ಆಗಬೇಕಪ್ಪ, ಯಾಕೆ 1-2 ಅಲ್ಲ, ಹೋಗ್ಬಿಡಪ್ಪ, ಏನೋ 1-2 ಆಗಿದಾವೆ, ದುರಂತ ಆಗಿರ್ಬೇಕು ಪಾಪ, ಅಗಡಿತ ಘಟನೆ ಆಗಿದಾವೆ ಅಂತ ಅನ್ಬೋದು ನಾವು. ಇದೇನು ಇದು ಹಾಗೆ ಒಂದರಿಂದ ಒಂದು. ಅದಕ್ಕಾಗಿಯೇ ಇವತ್ತು ಕೊಂದವರು ಯಾರು ಅನ್ನುವಂಥ ಮೂಮೆಂಟನ್ನು ಇವತ್ತಿನ ಹೆಣ್ಣು ಮಕ್ಕಳು ಜೊತೆಗೆ ಅವ್ರ ಜೊತೆಗೆ ಅನೇಕ ಜನ ಅದನ್ನು ನೋಡಿದಂಥವ್ರು, ಕೇಳಿದಂಥವ್ರು ಎಲ್ಲರೂ ಇವತ್ತು ಎದ್ದು ನಿಲ್ತಾ ಇದ್ದಾರೆ. ಹೇಳಿರಿ ನಮ್ಗೆ ಯಾರವರು ಶಿಕ್ಷೆ ಆಗಲಿ ಅವ್ರಿಗೆ ಅಂತೇಳಿ. ಈ ಎಲ್ಲ ನೆಲೆಯಲ್ಲಿ ಇವತ್ತು ನಾವು ಈ ಒಂದು ಧರ್ಮಸ್ಥಳದ ಬಗ್ಗೆ ಮೇಲಿನ ಮೇಲೆ ಹೇಳೋದಕ್ಕೆ ಕಾರಣ ಇಷ್ಟ. ಅದು ಸತ್ವರೆಗೆ ಬಂದ ತಪ್ಪಿದ ಶಿಕ್ಷೆ ಆದಾಗ ಹೌದು ನಮ್ಮಲ್ಲಿ ಒಂದು ಸಂವಿಧಾನ ಅದ, ಇಲ್ಲಿ ಒಂದು ಕಾನೂನು ಅದ. ಆಗ ನೆಲದ ಕಾನೂನಿಗೆ ಈ ಪವರ್ ಅದ. ಇಂಥ ಕಳ್ಳರು ಹಿಡಿಯುವಂಥ, ತಿಮಿಂಗಲನ್ನು ಹಿಡಿಯುವಂಥದ್ದು ಪಾಪ ಚೋಟ ಮೋಟ ಹಿಡಿತಾರೆ. ಹೋಗ್ತಿರಲಿಲ್ಲ, ಬ್ರೆಡ್ ಕದ್ದವ್ರನ್ನೋ ಮತ್ತೇನು ಮಾಡಿದವ್ರನ್ನೋ 10 ರೂಪಾಯಿಗೆ ಪಿಕ್ ಪಾಯಿಂಟ್ ಮಾಡಿದವ್ರನ್ನ ಹಿಡಿದು ಶಿಕ್ಷೆ ಕೊಡ್ತಾರೆ, ಬಡಿತಾರೆ ಸಾಕಷ್ಟು. ಅದು ಇಂಥದ್ದೆಲ್ಲ ದುರಂತಗಳು ಮಾಡಿದ್ದಾರೆ. 1000 ಕೋಟಿ ರೂಪಾಯಿ ಹಗರಣ ಸಹಿತ ಅಲ್ಲದ, ರೆಕಾರ್ಡ್ಸ್ ಇಲ್ಲ, ಅದು ಸಹಿತ ಬರ್ತಾ ಇದ್ದಾವೆ ಸುದ್ದಿಗಳು. ಹುಂಡಿಗೆ, ಧರ್ಮಸ್ಥಳದ ಹುಂಡಿಗೆ ಬಿದ್ದಂಥ ರೊಕ್ಕದ ರೆಕಾರ್ಡ್ ಇಲ್ಲ. ಇವೆಲ್ಲನೂ ನಾವು ಗಮನಿಸಬೇಕಾಗಿದೆ. ಇವತ್ತು ಅವೆಲ್ಲನೂ ಇವತ್ತು ಆಗುವಂಥದ್ದು ಅನಿವಾರ್ಯ ಆಗ್ಯದ. ಯಾಕಪ್ಪ ಅಂತಂದ್ರೆ ಜನರ ದುಡ್ಡದು ಎಲ್ಲಿ ಹೋಯ್ತು ಅನ್ನೋದು ಗೊತ್ತಾಗಬೇಕಾಗ್ಯದ. ಎಲ್ಲ ನೆಲೆಗಟ್ಟಿನಲ್ಲೇ ಧರ್ಮಸ್ಥಳದ ಬಗ್ಗೆ ಇಲ್ಲಿ ಯಾರಿಗೂ ಮತ್ತು ಕೊನೆದಾಗ ಹೇಳುವಂಥದ್ದು, ಇಲ್ಲಿ ಯಾರೂ ನಗರ ನಕ್ಸಲಿಲ್ಲ. ಇಲ್ಲಿದ್ದವರೆಲ್ಲ ಹಿಂದುತ್ವವಾದಿಗಳ ನಾಯಕರನ್ನ, ತಿಮ್ಮರೋಡಿ ಆಗಲಿ, ಮಟ್ಟನವರಾಗಲಿ, ಅದು ಹಿಂದುಳಿದವರಾಗಲಿ, ಅದರಲ್ಲೂ ಭೂಮಿಯ ಹಗರಣಗಳನ್ನು ತೊಗೊಂಡು ಬೆನ್ನತ್ತಿದಂತಹ ಸೋಮನಾಥ್ ನಾಯಕರಾಗಿರ್ಬೋದು, ಮತ್ತು ರಂಜನ್ ರಾವ್ ಅವರಂಥವ್ರಾಗಿರ್ಬೋದು, ಇವರೆಲ್ಲರೂ ಅವ್ರು ಫ್ರೆಂಡ್ಸ್, ಅತ್ಯಂತ ಆತ್ಮೀಯರು ಹೆಗ್ಗಡೆಯವರಿಗೆ. ಎಲ್ಲ ನೆಲೆಗಟ್ಟಿನಲ್ಲಿ ನಾವು ವಿಚಾರ ಮಾಡ್ಕೊಂಡು ಹೇಳುವಂಥದ್ದು ಇಷ್ಟ. ತನಿಖೆ ಆಗಲಿ ದಯವಿಟ್ಟು. ಅವ್ರು ಇಲ್ಲ ಅಂದರೆ ಭಾಳ ಸಂತೋಷ. ಹೆಗ್ಗಡೆ ನಾವೆಲ್ಲರೂ ಹೋಗಿ ತಪ್ಪಾಯ್ತಪ್ಪ ಅಂತ ಹೇಳ್ಕೊಳ್ಳೋಣ, ತಪ್ಪು ಕಾಣಿಕೆಯನ್ನು ಕೊಡೋಣ, ಆ ಮಾತು ಬೇರೆ. ಆದ್ರೆ ಇದ್ದಿದ್ರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಹುಡುಕೋಗಿದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 60 ನ್ಯೂಸ್ ಅರ್ಥ ಸತ್ಯದ ಕೈಗೊಂಡು ವಂದನೆಗಳು.